ವೀಕ್ಷಕರೇ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಪ್ಯಾನ್ ಇಂಡಿಯಾ 360 ವಿಶೇಷ ಕಾರ್ಯಕ್ರಮ. ವೀಕ್ಷಕರೇ, ಇನ್ನು ಮುಂದೆ ನೀವೇನಾದರೂ ತಮಿಳುನಾಡಿಗೆ ಹೋದರೆ ಅಲ್ಲಿ ರೂಪಾಯಿ ಚಿಹ್ನೆಯನ್ನು ಹೀಗೆ ತೋರಿಸೋ ಹಾಗಿಲ್ಲ. ಇನ್ಮೇಲೆ ತಮಿಳುನಾಡಿನಲ್ಲಿ ಹೊಸ ರೂಪಾಯಿ ಚಿಹ್ನೆ ಒಂದು ಬಂದಿದೆ. ಗಾಬರಿ ಆಗೋಕೆ ಹೋಗಬೇಡಿ. ನೋಟುಗಳಲ್ಲಿ ಅದೇ ರೂಪಾಯಿ ಸಿಂಬಲ್ಲೇ ಇರುತ್ತೆ. ಮತ್ತೆ ನಿಮ್ಮ ನೋಟು ಅಲ್ಲಿ ತಗೊಳ್ಳಲ್ಲ ಅಂತ ಗಾಬರಿ ಮಾಡ್ಕೊಳ್ಬೇಡಿ. ಗಾಂಧಿ ತಾತನ ನೋಟು ಅಲ್ಲಿ ಓಡಾಡುತ್ತೆ. ವಿಷಯ ಏನಪ್ಪ ಅಂದರೆ, ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಸ್ಟಾಲಿನ್ ಕೇಂದ್ರ ಸರ್ಕಾರದ ಮೇಲೆ ಹಿಂದಿ ಹೇರಿಕೆ ಅನ್ನೋ ಅಸ್ತ್ರವನ್ನು ಬಲವಾಗಿ ಪ್ರಯೋಗಿಸ್ತಾ ಇದ್ದಾರೆ. ನೆಕ್ಸ್ಟು ತಮಿಳ್ನಾಡಿನಲ್ಲಿ ಎಲೆಕ್ಷನ್ ಬೇರೆ ಬಂತಲ್ವಾ, ಸೊ ದ್ರಾವಿಡರು ಅನ್ನೋ ಕಾರ್ಡ್ ಇಟ್ಕೊಂಡು ಮೋದಿ ಅವರನ್ನು ತಡೆಯೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದರ ಮುಂದುವರೆದ ಭಾಗ ಈಗ ಸ್ಟಾಲಿನ್ ಸರ್ಕಾರದ ಬಜೆಟ್ನ ಪೋಸ್ಟರ್ಗಳಲ್ಲಿ ಈ ಹೊಸ ಸಿಂಬಲ್ ಕಾಣಿಸ್ತಾ ಇದೆ. ಅಂದರೆ ಅದರ ಅರ್ಥ ನಾವು ರೂಪಾಯಿಗೆ ಬೇರೆಯದ್ದೇ ಸಿಂಬಲ್ ಮಾಡ್ಕೊಂಡಿದ್ದೀವಿ ಅನ್ನೋದು. ಆತುರದಲ್ಲಿ ಮೂಗು ಕುಯ್ಕೊಂಡ್ರು ಅಂದಂಗಾಯ್ತು ಸ್ಟಾಲಿನ್ ಕತೆ. ಅಸಲಿಗೆ ಈಗ ಕೇಂದ್ರ ಸರ್ಕಾರ ಅಂಗೀಕರಿಸಿರೋ ರೂಪಾಯಿ ಹಿಂದಿ ಭಾಷೆಯದಲ್ವೇ ಅಲ್ಲ, ಇದು ದೇವನಾಗರಿ ಲಿಪಿ. ಇನ್ನೂ ಒಂದು ವಿಷಯ ಏನಂದ್ರೆ, ಇದನ್ನ ಜಾರಿಗೆ ತಂದಿದ್ದು ಸ್ವತಃ ಮನಮೋಹನ್ ಸಿಂಗ್ ಅವರ UPA ಸರ್ಕಾರ. ನೆನಪಿರಲಿ, ಸ್ಟಾಲಿನ್ ಅವರ DMK ಪಕ್ಷ ಅವತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರದ ಭಾಗವೇ ಆಗಿತ್ತು. ಇದನ್ನು ಬಿಡಿ, ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ? ಈ ರೂಪಾಯಿ ಚಿಹ್ನೆಯನ್ನು ಕೊಟ್ಟಿದ್ದೆ ತಮಿಳುನಾಡಿನ DMK ಶಾಸಕರ ಪುತ್ರ. ಅದಕ್ಕೆ ಆಗಲೇ ಹೇಳಿದ್ದು ಸ್ಟಾಲಿನ್ ಆತುರದಲ್ಲಿ ಮೂಗು ಕುಯ್ಕೊಂಡ್ಬಿಟ್ರು ಅಂತ. ಸ್ವಲ್ಪ ಈ ಹಳೆಯ ರೂಪಾಯಿ ಸಿಂಬಲ್ ಇತಿಹಾಸ ತಿಳ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ವೇನೋ. ಇನ್ನೂ ಮಜಾ ಏನಂದ್ರೆ, 2009ರಲ್ಲಿ ಭಾರತಕ್ಕೆ ರೂಪಾಯಿ ಚಿಹ್ನೆ ಒಂದು ಬೇಕಾಗುತ್ತೆ. ಅಮೇರಿಕಾದ ಡಾಲರ್ಗೆಲ್ಲ ಇದೆಯಲ್ಲ, ಹಾಗೆ ಭಾರತಕ್ಕೂ ಒಂದು ಅಧಿಕೃತ ಸಿಂಬಲ್ ಬೇಕು ಅಂತ. ಅದಕ್ಕಾಗಿ ಅವತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರ ಒಂದು ಕಾಂಪಿಟೇಷನ್ ಮಾಡೋಕೆ ಮುಂದಾಗ್ತಾರೆ. ತುಂಬಾ ಚೆನ್ನಾಗಿ ರೂಪಾಯಿ ಚಿಹ್ನೆಯನ್ನ ಡಿಸೈನ್ ಮಾಡಿಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡ್ತಾರೆ. ಆಗ ಸುಮಾರು 3000ದಷ್ಟು ಡಿಸೈನ್ಗಳು ಬಂದು ಬಿಡ್ತವೆ. ಅದರಲ್ಲಿ 5 ಜನರದ್ದು ಫೈನಲ್ ಆಗುತ್ತೆ. ಕೊನೆಗೆ ಉದಯ್ ಕುಮಾರ್ ಅನ್ನೋ ತಮಿಳುನಾಡಿನ ಈ ವ್ಯಕ್ತಿ ಕೊಟ್ಟಂತಹ ಈ ಡಿಸೈನು ಜುಲೈ 15, 2010ರಂದು ಅಧಿಕೃತ ರೂಪಾಯಿ ಚಿಹ್ನೆಯನ್ನಾಗಿ ಕೇಂದ್ರ ಸರ್ಕಾರ ಬದಲಾಯಿಸಿತು. ಅಷ್ಟಕ್ಕೂ ಈ ಉದಯ್ ಕುಮಾರ್ ಯಾರಂದ್ರೆ, ಇದೇ DMK ಪಕ್ಷದ ಶಾಸಕ ಧರ್ಮಲಿಂಗಂ ಅನ್ನೋರ ಪುತ್ರ. ಹಾಗಾದರೆ ಈಗ ಸ್ಟಾಲಿನ್ ಅವರು ಏನು ಮಾಡೋಕೆ ಹೊರಟಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ. ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ, ಬಜೆಟ್ನಲ್ಲೇನೋ ರೂಪಾಯಿ ಸಿಂಬಲನ್ನು ಬದಲಾಯಿಸಿಬಿಡ್ಬೋದು, ಹಾಗಂತ ಭಾರತದ ನೋಟುಗಳ ಮೇಲಿರೋ ಸಿಂಬಲನ್ನು ಏನು ಮಾಡೋಕ್ಕಾಗುತ್ತೆ? ಇದನ್ನೇ ಮುಂದುವರಿಸ್ಕೊಂಡು ಹೋದರೆ ತಮಿಳ್ನಾಡಿಗೆ ಅಂತ ಸಪ್ರೇಟ್ ಕರೆನ್ಸಿ ತರೋದಕ್ಕಾಗತ್ತಾ? ಸಪ್ರೇಟ್ ರಾಷ್ಟ್ರ ಧ್ವಜ ಮಾಡೋಕ್ಕಾಗತ್ತಾ? ಸಪ್ರೇಟ್ ಸಂವಿಧಾನವನ್ನು ರಚಿಸೋದಕ್ಕಾಗತ್ತಾ? ಇದು ಹಿಂಗೆ ಮುಂದುವರೆದ್ರೆ ಎಲ್ಲಿಗೆ ಹೋಗಿ ಮುಟ್ಟಬಹುದು? ಇದನ್ನು ನೋಡಿ BJP ಈಗ ಸ್ಟಾಲಿನ್ ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸ್ಟಾಲಿನ್ ಅನ್ನೋ ಹೆಸರು ಕೂಡ ತಮಿಳುನಾಡು ಮೂಲದ್ದಲ್ಲ, ಸೊ ನಿಮ್ಮ ಹೆಸರನ್ನ ಬದಲಾಯಿಸ್ಕೊಳ್ಳಿ ಅಂತ. ಸ್ಟಾಲಿನ್ ಅವರಿಗೆ ಇದನ್ನು ಮಾಡೋದಕ್ಕೆ ಸಾಧ್ಯವಾ? ಇಲ್ಲಿ ಇವರು ಮಾಡ್ತಿರೋ ರಾಜಕೀಯಕ್ಕೆ ಜನ ಗೊಂದಲಕ್ಕೊಳಗಾಗ್ತಿದ್ದಾರೆ ಅಷ್ಟೇ. ಮಾಡೋ ಕೆಲಸ ಮಾಡೋದು ಬಿಟ್ಟು ಬೇಡದೇ ಇರೋದೆಲ್ಲ ಮಾಡೋಕೆ ಹೋದರೆ ಹಿಂಗೆ ಆಗೋದು. ಏನಂತೀರಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.